ಪೂಜ್ಯರು ಡಾಕ್ಟರ್ ಮಹಾನ್ ಸ್ವಾಮಿಗಳು ಜನ ದಾನಿಗಳು ಲೆಕ್ಕ ಕೊಟ್ಟಂಥ ಸಂದರ್ಭದಲ್ಲಿ, ಅವರು ದುಡ್ಡು ಕೊಟ್ಟಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರೇ ಕೇಳಿದರು, ಸಮಾಜ ಕಟ್ತೀನಿ ಅಂತೀರಿ, ಸಮಾಜ ದುಡ್ಡು ಏನಾಗ್ತಾ ಇದೆ, ಯಾವ ಅಕೌಂಟ್ನಲ್ಲಿ ಇಟ್ಟಿದ್ದೀರಿ, ಅದನ್ನ ಸ್ವಲ್ಪ ಹೇಳ್ರಿ ಅಂತ ಕೇಳಿದರೆ ಸ್ವಾಮೀಜಿಗಳ ಮುಂದೆ ಇದೇ ಉಮಾಪತಿಯವರು, ಇದೇ ದಿಂಡೂರವರು ಸ್ವಾಮೀಜಿಗಳ ಮೇಲೆ ಹಗುರವಾಗಿ ಮಾತನಾಡಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಒಳಗಾಗ್ತಾರೆ. ನೀವು ಬರ್ರಪ್ಪ, ಹಲ್ಲೆ ಮಾಡಿಲ್ಲ, ಅವ್ರು ಕೇಳಿಲ್ಲ ಅಂತ ಹೇಳಿ ಬರ್ರಿ, ಕೊಟ್ಟೂರಿಗೆ ಬಂದು ಪ್ರಮಾಣ ಮಾಡಿರಿ, ಬರ್ರಿ ಧರ್ಮಸ್ಥಳಕ್ಕೆ ಬರ್ರಿ, ವೀರಭದ್ರೇಶ್ವರಕ್ಕೆ ಬರ್ರಿ. ಹೌದು, ಸ್ವಾಮೀಜಿಗಳು ಪತ್ರದಲ್ಲಿ ಬರೆದಿಟ್ಟಿದ್ದಾರೆ, ಅವರಿಗೆ ಹೀನಾಯಮಾನವಾಗಿ ಬೈದಿದ್ದಾರೆ. ಅವತ್ತೇ ಲೆಕ್ಕ ಕೊಡಿ, ಸಮಾಜದ ಮುಂದೆ ಲೆಕ್ಕ ಇಡಿ ಅಂತ ಹೇಳಿ ಸ್ವಾಮೀಜಿಗಳು ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಅದು ಇವತ್ತು 18 ವರ್ಷದ ನಂತರ ಕಿಚ್ಚು ಕುದ್ದು 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 ಇವತ್ತು ಹೊರಗೆ ಬಂದಿದೆ. ಹಾಗಾಗಿ ಇವತ್ತು ನಾಳೆ ನಡೀತಕ್ಕಂಥ, ನಾ ಏನೋ ಕೇಳಿದೆ, ಅದೇನೋ ಸ್ವಾಮಿಗಳ್ನ ಎಳೆದೊರಗೆ ಹಾಕ್ತೀವಿ ಅಂತ ಹೇಳಿ. ನಿಮ್ಮ ಸಂಸ್ಕೃತಿ ಏನ್ರ ಸ್ವಾಮಿಗಳ ಬಗ್ಗೆ ಆ ರೀತಿ ಮಾತಾಡೋಕ್ಕೆ? ನೀವೇ ಕರ್ಕೊಂಬಂದಿದ್ದೀರಲ್ಲ, ನೀವೇ ಮಾಡಿದ್ದೀರಲ್ಲ ಎಲ್ಲ. ಇದು ನಿಮ್ಮ ಪರಂಪರೆಯಲ್ಲಿ ನಡೀತದ? ಇದು ನಿಮ್ಮ ಕುಟುಂಬದವ್ರು ಮೆಚ್ತಾರ ನೋಡ್ರಿ, ಮಾತನಾಡಿದ್ದೀರಲ್ಲ ಎಲ್ಲರೂ. ಎಳೆದಾಕ್ತೀವಿ ಏನಕ್ಕೆ? ಅದು ಯಾರೋ ಮಾತಾಡಲಿ, ಹಿಂದೆ ಇವ್ರು ಕುಂತಿದ್ದಾರೆ, ಅವ್ರು ಮುಂದೆ ಮಾತಾಡಿಸ್ತಾ ಇದ್ದಾರೆ ಕಾಣದ ಕೈಯಾಗಿ. ಏನು ಸ್ವಾಮೀಜಿಗಳನ್ನ ಎಳೆದಾಕಕ್ಕೆ ಸಮಾಜ ಬಿಡುತ್ತಾ? ಅದೇನೋ ಬೌನ್ಸರ್ಸ್ ಕರ್ಕೊಂಬರ್ತಾರಂತ ನಾಳೆ, ಬೌನ್ಸರ್ಸ್ನ. ಅಯ್ಯಯ್ಯ, ಸಮಾಜದವ್ರ ಮುಂದೆ ಯಾವ ಬೌನ್ಸರ್ಸಪ್ಪ ಬರೋದು? ನೋಡ್ತೀವಿ, ಅದನ್ನೂ ನೋಡ್ತೀವಿ ನಾಳೆ, ಬೌನ್ಸರ್ ಕತೆ ಏನು ಅಂತಂತೇಳಿ. ಸ್ವಾಮೀಜಿಗಳು ಮುಟ್ಟಿದರೆ ನೀವು ಭಸ್ಮ ಆಗ್ತೀರ, ಸ್ವಾಮೀಜಿಗಳು ಮುಟ್ಟಿದರೆ ನಿಮ್ಮ ಕುಟುಂಬಗಳು ನಾಶ ಆಗ್ತವೆ. ಈಗಾಗಲೇ ಪಂಚಪೀಠದವ್ರ ಬಗ್ಗೆ ನೀವು ಮಾತನಾಡಿ ನೀವೇನಾಗಿದ್ದೀರಿ ಅಂತ ನೋಡ್ಕೊಳ್ರಿ. ಫಸ್ಟು ಮೊದಲು ನಮಗೆಲ್ಲ ಜಗದ್ಗುರುಗಳು, ಎಲ್ಲ ಸ್ವಾಮೀಜಿಗಳು ಒಂದೇ. ಕಾವಿ ಕಂಡ್ರೆ ಶರಣಾಗೋ ಅನ್ನೋ ಸಂಸ್ಕೃತಿ ನಮ್ಮದು. ನೀವು ಮುಟ್ಟಿದ್ದೇ ನಿಜ, ಆದರೆ ಯಾರ್ಯಾರು ಮುಟ್ತೀರಿ, ಗುರುನಿಂದನೇ ಮಹಾಪಾಪ ಅಂತ ಇದೆ ವೀರಶೈವ ಸಂಸ್ಕೃತಿನಲ್ಲಿ. ತಪ್ಪು ಮಾಡಿದರೆ ಹೇಳಬೇಕು ಸತ್ಯ, ಆದರೆ ಮೈ ಮುಟ್ಟಿ ಎಳೆದಾಡಿದರೆ ನೀವು ನರಕ ಪ್ರಾಪ್ತಿ ಆಗುತ್ತೆ. ಆ ಕರ್ಮ ರಿಟರ್ನ್ಸ್ ಆಗುತ್ತೆ ನಿಮಗೆ. ಮುಟ್ರಿ ನೋಡ್ರಿ, ನಾಳೆ ನೋಡ್ತೀವಿ ನಾವು ಕೂಡ. ಯಾರೇನಿಲ್ಲ ಬಳೆ ತೊಟ್ಕೊಂಡು ಕೂತಿಲ್ಲ, ಸಮಾಜ ದೊಡ್ಡದಿದೆ. ಇವತ್ತು ನಮಗೆ ಆನೆ ಬಲ ಬಂದಂತೆ ಸಂಘದ ಅಧ್ಯಕ್ಷರು, ಏನು ನೀವು ಅಂದ್ಕೊಂಡಿದ್ರಲ್ಲ ಟ್ರಸ್ಟ್ನವರು, ಯಂಕಾಸೀನ ಸುಬ್ಬು ಅಂತ ಇಟ್ಕೊಂಡಿದ್ದೀರಲ್ಲ ಅದರೊಳಗಡೆ, ಇವರು ಅಧ್ಯಕ್ಷರು ನೋಡಿ 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 ಇವ್ರ ಅಕ್ರಮನ ಸಾಕಾಗಿ, ನಾನು ಸಮಾಜಕ್ಕೆ ಋಣಿ ಆಗಬೇಕು, ಸಮಾಜಕ್ಕೆ ಹೊಣೆಗಾರನಾಗ್ತೀನಿ, ನಾನೇನಾದರೂ ಕಳ್ಳರಿಗೆ, ಸುಳ್ಳರಿಗೆ, ತಪ್ಪು ಲೆಕ್ಕ ಕೊಡ್ತಕ್ಕಂಥವ್ರಿಗೆ, ಸಮಾಜದ ಹಣ ತಿಂತಕ್ಕಂಥವ್ರಿಗೆ ಕೈ ಜೋಡಿಸಿದ್ರೆ ನನಗೆ ನರಕ ಪ್ರಾಪ್ತಿ ಆಗತ್ತೆ. ನಾನು ಸತ್ಯ ಹೋರಾಟದ ಜೊತೆಯಲ್ಲಿರಬೇಕು, ಪ್ರಾಮಾಣಿಕವಾಗಿ ಲೆಕ್ಕ ಕೇಳೋ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಜೊತೆ ಸಂಘದ ಅಧ್ಯಕ್ಷರು ಕೂಡ ಬಂದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಈ ಮುಖೇನ ಇನ್ನೂ ಅನೇಕ ವಿಚಾರಗಳಿದೆ ಹೇಳಲಿಕ್ಕೆ ನಾನು ಈ ಮೂಲಕ ಪೊಲೀಸ್ ಇಲಾಖೆಗೆ ನಾವೀಗಾಗಲೇ ಪತ್ರ ಕೊಟ್ಟಿದ್ದೀವಿ. ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು, ಅನ್ಯ ಸಮಾಜದವ್ರನ್ನ ಕರೆದುಕೊಂಡು ಬಂದು ಗಲಾಟೆ ಮಾಡಬೇಕು ಅಂತ ಹುನ್ನಾರ ನಡೆಸಿದ್ದಾರೆ. ನಾಳೆ ಯಾರೇ ಬರಲಿ, ಸಮಾಜ ಬಾಂಧವರು, ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ. ಆದರೆ ಈ ಬೌನ್ಸರ್ಸ್ ಕರ್ಕೊಂಬಂದೆ, ರೌಡಿಗಳು ಕರ್ಕೊಂಬಂದೆ, ಅಯ್ಯೋ ರಾಮನೇ, ಇವರೆಲ್ಲ ಕಣಿಗೆ ಮುಂದೆ ಯಾವ ಬೌನ್ಸರ್ಸು ನಡೆಯೋದಿಲ್ಲ, ಯಾವ ರೌಡಿಗಳು ನಡೆಯೋದಿಲ್ಲ. ಹರಿಹರ ತಾಲೂಕಿನ ಜನ ಗಟ್ಟಿಯಾಗಿದ್ದೀವಿ, ಸಮಾಜ ಜನ ಈ ರಾಜ್ಯದಾದ್ಯಂತ ರಕ್ಷಣೆ ಮಾಡಲಿಕ್ಕೆ ರಾಣೆಬೆನ್ನೂರಿಂದ, ಹಾವೇರಿಯಿಂದ ಜನ ಬರ್ತಾರೆ. ಇಲ್ಲ, ಹೇಳಿದ್ದು ವಿಚಾರ. ನನ್ನ ಡಿಸ್ಟರ್ಬ್ ಮಾಡ್ತಿ ಬ್ರದರ್ ಯಾವಾಗಲೂ. ನೀನು ನಾನು ಹೇಳಕ್ಕೆ ಬಿಡ್ರಿ, ಹೇಳ್ತಾ ಇದ್ದೀನಿ, ಒಂದು ನಿಮಿಷ, ಆಮೇಲೆ ನೀವು ಪ್ರಶ್ನೆ ಮಾಡ್ರಿ.
ಮಾತಾಡ್ರಿ. ಇವತ್ತು ನೀವು ಬೌನ್ಸರ್ಸ್ ಕರ್ಕೊಂಬಂದು ಮತ್ತೊಂದು ಮುಗ್ದೊಂದು ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ, ಇದನ್ನು ಅಲ್ಲಿಗೆ ಕೈ ಬಿಡಬೇಕು. ಸಂದರ್ಭ ಬಂದರೆ ಜನ ಎಲ್ಲದಕ್ಕೂ ಸಿದ್ಧರಿರ್ತಾರೆ, ನಾವು ಕಣಗಿ ಎಲ್ಲ ಆ ಗಟ್ಟಿತನ ಇದೆ ಅಂತ ಹೇಳ್ತಾ ಇರೋದು. ಯಾರೇನು ಬಳೆ ತೊಟ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ ಸಮಾಜ. ಖಂಡಿತವಾಗಿ ನಾಳೆ ನಡೀತಕ್ಕಂಥ ಏನು ಸಭೆ, ನಾನು ಗೌರವಪೂರ್ವಕವಾಗಿ ಉಮಾಪತಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲರ ಪರವಾಗಿ ಅವಸರದ ಲೆಕ್ಕ ಕೊಡೋದನ್ನು ನಿಲ್ಲಿಸ್ರಿ. ಸ್ವಾಮೀಜಿಗಳ ಮೇಲೆ ಏನಾದರೂ ಅಲ್ಲೇ ಆದರೆ ಅದು ನೀವೇ ಹೊಣೆಗಾರರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.